ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರ್ತಿ ವಿಡಿಯೋನ ನೋಡಿ. ನಾನು ಏನು ಟಾಪಿಕ್ ಬಗ್ಗೆ ಮಾತಾಡಿದ್ದೀನಿ, ಏನು ಮಾಡಿದ್ದೀನಿ ಅನ್ನೋದನ್ನು ನೋಡಿ, ನಾನೇನು ತಪ್ಪು ಮಾಡಿದ್ದೀನಿ ಅದನ್ನು ನನಗೆ ಕಮೆಂಟ್ ಮುಖಾಂತರ ಹೇಳಿ. ನಾನಿವತ್ತು ವ್ಲಾಗ್ ಮಾಡ್ತಾ ಇರೋದು ಬಂದು ನಮ್ಮ ಮನೆ ಸುತ್ತಮುತ್ತ ಹೇಗಿದೆ, ನಾವು ಖಾಲಿ ಜಾಗದಲ್ಲಿ ಏನೇನು ಬೆಳೆದಿದ್ದೀವಿ, ನಾವು ಫ್ರೆಶ್ಶಾಗಿ ಏನೇನು ತಿಂತೀವಿ, ಅಂದರೆ ಯಾವ್ಯಾವ ತರಕಾರಿ ಎಲ್ಲ ಇದೆ ನಮ್ಮ ಮನೆ ಹತ್ರ ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೋಗಿ ನೋಡೋಣ. ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಕೇಳಿಸ್ಕೊಳ್ಳಿ. ಮನೆ ಹತ್ರ ಈ ಮರ ಇರೋದಕ್ಕೂ ಒಳ್ಳೆ ಗಾಳಿ, ವಾತಾವರಣ, ತುಂಬ ಬರ್ಡ್ಸ್ಗಳು ಬಂದಿಲ್ಲಿ ಕೂತ್ಕೊಳ್ಳುತ್ತೆ. ಅದು ಏನಂತ ಕರಿತಾ ಇದೆಯೋ ಗೊತ್ತಿಲ್ಲ ಪಾಪ. ಹೋಗಿದೆಯಲ್ಲ ಅಂತ ಸೌಂಡ್ ಮಾಡ್ತಿದೆ. ಹೋಯ್ತು. ಪಾಪ ಅವರು ಜೊತೆ ಬರಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ಕೊಂಡು ಹೋಗಿದೆ. ಯಾವಾಗ ಎರಡೇ ಕೂತ್ಕೊಳ್ಳೋದು. ಅದೇ ನಾನು ಹೇಳ್ದಾಗೆ ಮೋಸ್ಟ್ಲಿ ಊಟನ ಏನೋ ತೊಗೊಂಬರಕ್ಕೆ ಹೋಗಿದೆ ಅನಿಸುತ್ತೆ. ಅದು ಇನ್ನೊಂದು ನಮ್ಮ ಮನೆ ಹತ್ರ ರೋಡ್ವರೆಗೂ ಇಷ್ಟು ಮರಗಳಿದೆ. ನಮ್ಮ ಪುಣ್ಯ, ಅದರಿಂದ ಸ್ವಲ್ಪ ಬೆಟರ್. ಈ ಏರಿಯಾ, ನಮ್ಮ ಏರಿಯಾ ಸ್ವಲ್ಪ ಸೈಲೆಂಟಾಗೇ ಇರುತ್ತೆ. ಸೈಟ್ ಫುಲ್ ಖಾಲಿ ಇರೋದಕ್ಕೆ ಅದು ಒಬ್ಬರದೇ. ಆ ಸೈಟು ಅಲ್ಲೂ ಬಿಲ್ಡಿಂಗ್ಗಳೆಲ್ಲ ಆಗಿಬಿಟ್ರೆ ನಮಗಿರೋದು ತುಂಬಾ ಕಷ್ಟ ಆಗುತ್ತೆ. ಅದು ಬಿಟ್ಟರೆ ಇಲ್ಲಿ ಅಪಾರ್ಟ್ಮೆಂಟ್ ಇದೆ. ಆ ಕಡೆ ಅರಳಿ ಮರ ಇದೆ. ಅರಳಿ ಮರ, ಇದು ಸಂಪಿಗೆ ಹೂವು ಮರ, ಇದು ಬೇವಿನ ಮರ. ಇಷ್ಟು ನಮ್ಮ ಮನೆ ಹತ್ರ ಇರೋ ಮರಗಳು. ನಮ್ಮದು ಸೈಟಲ್ಲಿ ಬರೀ ಹೂ ಗಿಡ, ತರಕಾರಿ ಅದನ್ನು ಹಾಕ್ಕೊಂಡಿದ್ದೀವಿ. ಅದಕ್ಕೆ ಅಂತಲೇ ಬಿಟ್ಕೊಂಡಿದ್ದೀವಿ. ಇನ್ನು ಮನೆ ಏನು ಕಟ್ಟಿಲ್ಲ ಅದರಲ್ಲಿ. ಇದು ಬದನೆಕಾಯಿ ಗಿಡ. ಬದನೆಕಾಯಿ ಕಿತ್ಕೊಳ್ಳೋಣ ಅಂತ ಬಂದೆ. ಚೆನ್ನಾಗಿತ್ತು, ಹುಳಿ ಸಾಂಬಾರಿಗೆ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಬದನೆಕಾಯಿ ಕಿತ್ಕೊಂಡೆ. ಇದು ರೋಸ್ ಗಿಡ ಚೆನ್ನಾಗಿ ಚಿಗುರುಕೊಂಡಿದೆ. ಇದರಲ್ಲೊಂದು 10 ಮೊಗ್ಗಿದೆ. ಇದು ಕರ್ಬೇವಿನ ಸೊಪ್ಪು ಗಿಡ. ಇದನ್ನು ಅಷ್ಟೇ ಇಲ್ಲೇ ಮನೆ ಹತ್ರನೇ ಫ್ರೆಶ್ಶಾಗಿ ಬೇಕಂದಾಗ ಕಿತ್ಕೊತೀನಿ. ನಾನೊಂದು 2-3 ಡೇಸ್ ಒಂದಿನ ಕಿತ್ಕೊಳ್ತೀನಿ. ನಾನು ಜಾಸ್ತಿ ಫ್ರಿಜ್ಜಲ್ಲಿ ಇಟ್ಟು ತಿನ್ನಲ್ಲ. ಇನ್ನು ಇದು ಎಳ್ಳಿಕಾಯಿ ಮರ. ನಮ್ಮ ಕಡೆ ಇದು ಹುಳಿಕಾಯಿ ಅಂತೀವಿ. ಎಳ್ಳಿಕಾಯಿ ಅಂದರೆ ಇನ್ನು ಬೇರೆ ಥರ ಬರುತ್ತೆ. ಇದು ಮನೆಯಲ್ಲೆಲ್ಲ ಇದನ್ನು ಎಳ್ಳಿಕಾಯಿ ಅಂತಾರೆ. ಸೊ ಅವ್ರಿಗೆ ಏನು ಹೇಳ್ತಾರೆ ಅದನ್ನೇ ನಾನು ಹೇಳಿದ್ದೀನಿ. ಇನ್ನು ಟೊಮೊಟೊ ಗಿಡ ಇದು. ನಮ್ಮ ಅತ್ತೆ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ. ನಾನೊಂದು ಕಾಯಿ ಹಾಕಿದ್ರೆ ಸಾಂಬಾರಿಗೆ ಚೆನ್ನಾಗಿರುತ್ತೆ ಅಂತ ಕಿತ್ಕೊಳ್ತಾ ಇದ್ದೀನಿ. ಇದು ಚೇಪೆಕಾಯಿ ಮರ. ನಾವು ನಮ್ಮೂರಲ್ಲಿ ಸೀಬೆ ಮರ ಅಂತ ಹೇಳ್ತೀವಿ, ಸೀಬೆ ಹಣ್ಣು ಅಂತೀವಿ. ಬ್ಯಾಂಗ್ಳೂರಲ್ಲೆಲ್ಲ ಚೇಪೆಕಾಯಿ ಅಂತಾರೆ. ಇದನ್ನು ಅಷ್ಟೇ ಬಿಡೋ ಟೈಮಲ್ಲಿ, ಸೀಸನಲ್ಲಿ ತುಂಬಾ ಬಿಡುತ್ತೆ, ಜಾಸ್ತಿನೇ ಬಿಡುತ್ತೆ. ಇನ್ನೊಂದು ಮರ ಆ ಕಡೆ ಇತ್ತು, ಅದನ್ನು ಕಟ್ ಮಾಡಿಬಿಟ್ಟಿದ್ದಾರೆ. ಅದು ಕೆಂಪು ಕಲರ್ ಬಿಡುತ್ತೆ, ಇದು ಬಿಳಿ ಕಲರ್ದು. ಇನ್ನು ಇದ್ರ ಒಳಗಡೆ ಸಪೋಟ ಗಿಡ ಇದೆ. ಇದು ಎಲ್ಲ ಮಾವನೇ ಹಾಕಿರೋದು. ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ರು. ಹಂಗಾಗಿ ಅವರು ಮರ ಗಿಡನ ಜಾಸ್ತಿನೇ ಬೆಳೆಸ್ತಾರೆ. ಮತ್ತು ಅದ್ರ ಬಗ್ಗೆ ಕೇರಿಂಗು ಜಾಸ್ತಿ ಅವ್ರಿಗೆ. ಅವರೇ ಕಿತ್ತಿಟ್ಟಿದ್ದಾರೆ ಅನಿಸುತ್ತೆ ಮಾವ. ಬೆಳಗ್ಗೆ ಎಲ್ಲ ನೀರೆಲ್ಲ ಹಾಕ್ತಾರೆ ಗಿಡಗಳಿಗೆಲ್ಲ. ಆ ಟೈಮಲ್ಲಿ ಕಿತ್ತಿಟ್ಟಿದ್ದಾರೆ. ನಾನು ಎತ್ಕೊಳ್ತಾ ಇದ್ದೀನಿ. ಇನ್ನು ನೆಲ್ಲಿಕಾಯಿ ಮರ ನೋಡಿ, ನಾನು ಇಷ್ಟೇ ಇರೋದು ಅಂತ ಅಂದ್ಕೊಂಡೆ. ಮೊನ್ನೆ ಹಸ್ಬೆಂಡ್ ಎಲ್ಲ ಕಿತ್ಬಿಟ್ಟಿದ್ರು.
ಸರಿ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ನನಗೆ ಗೊತ್ತಿಲ್ಲ ಅಲ್ಲ ಅಷ್ಟೊಂದು ನೆಲ್ಲಿಕಾಯಿ ಇದೆ ಅಂದ್ಬಿಟ್ಟು. ಲಾಸ್ಟಲ್ಲಿ ನೋಡಿದೆ ನಾನು, ಇದು ಕೆಳಗೆ ಬಿದ್ದಿದ್ದನ್ನು ಸ್ವಲ್ಪ ಎತ್ಕೊಂಡೆ. ಇದು ಒಂದು ಚಿತ್ರಾನ್ನ ಮಾಡೋದಕ್ಕೆ ಅಂದ್ಬಿಟ್ಟು ಫ್ರೆಶ್ ಆಗಿರುತ್ತೆ ಅಂತ ಒಂದು ಹುಳಿಕಾಯಿ ಕಿತ್ಕೊಂಡೆ. ಇದಿಷ್ಟು ನಾನಿವಾಗ ಫ್ರೆಶ್ಶಾಗಿ ಕಿತ್ಕೊಂಡಿರೋದು. ಇಲ್ಲಿ ನಾಯಿ ಯಾವಾಗಲೂ ಬಂದು ಮಲ್ಕೊಳ್ಳುತ್ತೆ. ಇದು ನಾನು ಹೇಳ್ದಾಗೆ ನಮ್ಮ ಮಾವಾಗೆ ನಾಯಿಗಳು ಅಂದರೆ ತುಂಬ ಇಷ್ಟ. ನಮ್ಮ ಬೀದಿಯಲ್ಲಿ ಒಂದು 10ರಿಂದ 15 ನಾಯಿಗಳಿದೆ. ಎಲ್ಲದಕ್ಕೂ ಬಿಸ್ಕೆಟ್ ಹಾಕ್ಕೊಂಡು ಮಾತಾಡಿಸ್ಕೊಂಡು ಇರ್ತಾರೆ. ಅವರು ಮನುಷ್ಯರ ಜೊತೆಗಿಂತ ಜಾಸ್ತಿ ಪ್ರಾಣಿಗಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ. ನಮ್ಮ ಮಾವ ತುಂಬ ಸೈಲೆಂಟು, ಟಿ ವಿ ನೋಡ್ತಾರೆ. ಅದು ಬಿಟ್ಟರೆ ನಾಯಿಗಳ ಜೊತೆ ಮಾತಾಡ್ಕೊಂಡಿರ್ತಾರೆ ಅಷ್ಟೇ. ಅವ್ರು ಯಾರ ಹತ್ರನೂ ಅಷ್ಟು ಮಾತಾಡಲ್ಲ. ನನಗೆ ಸ್ವಲ್ಪ ನಾಯಿಗಳಂದರೆ ಇಷ್ಟನೇ. ಅದನ್ನು ಮಾತಾಡಿಸಿ ಈ ಕಡೆ ಹೂವು ಬಿಟ್ಟಿತ್ತು, ಅದು ನೋಡೋಣ ಅಂತ ಬಂದೆ. ನಮ್ಮ ಕಡೆ ಇದನ್ನು ಕಣಗ್ಲು ಹೂವು ಅಂತ ಹೇಳ್ತಾರೆ. ಇದು ಇನ್ನೊಂದು ನಾನು ನಮ್ಮ ಮೈದನ ಹೆಂಡ್ತಿ ಅವ್ರ ಊರಲ್ಲಿ ಹೋಗಿ ತೊಗೊಂಬಂದಿದ್ದದು ಗಿಡ. ಇದು ನಮ್ಮೂರಲ್ಲಿ ತಂದಿದ್ದು ತುಂಬೆ ಹೂವು ಗಿಡ. ಕೆಳಗಡೆ ಸ್ವಲ್ಪ ಹಾಕಿದ್ದೀವಿ. ಇದು ಕಾಕಡ ಹೂವು. ಇದೊಂಥರ ಪಿಂಕ್ ಕಲರ್ ಬಿಡುತ್ತೆ, ಚೆನ್ನಾಗಿರುತ್ತೆ ಹೂವು. ನಮ್ಮ ಅತ್ತೆ ತಂದು ಹಾಕಿರೋದು. ಸಿಕ್ಕಾಬಟ್ಟೆ ಹೂವು ಬಿಡುತ್ತೆ, ಯಾವಾಗಲೂ ಹೂವು ಇರುತ್ತೆ ಇದರಲ್ಲಿ. ಏನೋ ಒಂದು ವರ್ಷದಲ್ಲಿ ಒಂದು ತಿಂಗಳು ಹೂವು ಇರಲ್ಲ ಅಷ್ಟೇ. ಅದು ಬಿಟ್ಟರೆ ಎಲ್ಲ ದಿನವೂ ಹೂವು ಬಿಡುತ್ತೆ ಇದು. ನನಗಿದು ತುಂಬ ಇಷ್ಟ. ಸ್ಮೆಲ್ಲು ಸೂಪರಾಗಿ ಬರುತ್ತೆ. ಹೂವು ಅಷ್ಟೇ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಹೂವು ಬಿಟ್ಟಾಗ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನು ಇದು ಸ್ಟ್ರಾಬೆರಿ ನಮ್ಮ ಮೈದನ ಹೆಂಡ್ತಿ ಹಾಕಿರೋದು. ಅವ್ರು ನರ್ಸರಿಗೆ ಹೋದಾಗ ಅವ್ರು ಜಾಸ್ತಿ ಗಿಡಗಳು ತೊಗೊಂಡಿದ್ರು ಅಂತ ಫ್ರೀಯಾಗಿ ಕೊಟ್ಟಿದ್ರಂತೆ. ಚೆನ್ನಾಗಿ ಬರ್ತಾಯಿದೆ, ನೋಡಬೇಕು. ಸ್ಟ್ರಾಬೆರಿ ಹಣ್ಣು ಬಿಟ್ಟರೆ ನಾನು ಆಮೇಲೆ ಒಂದು ವಿಡಿಯೋ ಮಾಡಿ ಹಾಕ್ತೀನಂತೆ. ಇನ್ನು ಇದು ಹೆಸ್ರೇನು ಹೇಳ್ತಾರೆ ಅಂತ ಗೊತ್ತಿಲ್ಲ. ನನಗೆ ಈ ಹೂವನ್ನು ತುಂಬ ಇಷ್ಟ. ಇದು ಗಿಡದಲ್ಲಿದ್ರೇ ಚೆನ್ನಾಗಿರುತ್ತೆ. ಇದು ಪಿಂಕ್ ಕಲರ್ದು. ನಮ್ಮೂರಲ್ಲೆಲ್ಲ ರೋಡ್ ಸೈಡೆಲ್ಲ ಹುಟ್ಟಿರುತ್ತೆ. ನಾನು ಇದೊಂದು ಪಿಂಕ್ ಕಲರ್ದು ಊರಿಂದ ತಂದು ಹಾಕ್ತೆ. ಇದು ಮೆಣಸಿನ್ಕಾಯಿ ಗಿಡ. ಮಳೆ ಇಲ್ಲ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿ ಬೆಳೆದಿಲ್ಲ. ನಾನೊಂದೆರಡು ಕಿತ್ಕೊಂಡೆ ಫ್ರೆಶ್ ಆಗಿರೋದು, ಸಾಂಬಾರಿಗೆ ರಾತ್ರಿಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಇನ್ನು ಇದು ಸೂಜಿ ಮಲ್ಲಿಗೆ ಹೂವು ಅಂತ ನಮ್ಮ ಕಡೆ ಹೇಳ್ತೀವಿ. ಇಲ್ಲಿ ಬರೀ ಮಲ್ಲಿಗೆ ಹೂವು ಆ ಥರ ಹೇಳ್ತಾರೆ. ಇದು ಸೂಜಿ ಮಲ್ಲಿಗೆ ಅಂತ ಹೇಳ್ತೀವಿ. 7 ಸುತ್ತಿಂದು ಹೂ ಬಿಡುತ್ತಲ್ಲ ಅದು. ಇದನ್ನು ನಮ್ಮ ಅತ್ತೆನೇ ಹಾಕಿರೋದು. ನಮ್ಮ ಅತ್ತೆಗೆ ಹೂವು ಗಿಡ ಜಾಸ್ತಿ ಹಾಕ್ತಾರೆ. ಇದು ದಾಸವಾಳ ಹೂ ಗಿಡ. ಇದು ನಮ್ಮ ಮಾವ ಧಾರವಾಡದಲ್ಲಿ ವರ್ಕ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ನಾವು ಅಲ್ಲಿ ಹೋದಾಗ ಅಲ್ಲಿ ಅವರು ಫಾರೆಸ್ಟ್ ಆಫೀಸಲ್ಲೇ ಒಂದು ನರ್ಸರಿ ಇತ್ತು. ಆ ನರ್ಸರಿಯಲ್ಲಿ ತಂದಾಕಿದ್ದು ಇದು ದಾಸವಾಳ ಗಿಡ. ಇನ್ನು ಇದಿಷ್ಟು ಇಲ್ಲಿ ಗಿಡಗಳು ಇರೋದು. ಗೊರಟೆ ಹೂ ಗಿಡ ಎಲ್ಲ ಇದೆ. ದಾಸವಾಳಗಳು ತುಂಬ ಹಾಕಿದ್ದೀವಿ. ಇದು ಔಟ್ ಸೈಡ್ ಮನೆ ಈ ಥರ ಕಾಣಿಸುತ್ತೆ. ಈ ಕಡೆ ಸೈಡ್ ಕಡೆಗೆ ಮೈದು ಹೆಂಡ್ತಿ ರಂಗೋಲಿ ಹಾಕಿದ್ದಾರೆ. ಇದು ಬೇವಿನ ಮರ. ಆಚೆ ಕಡೆ ಮುಂದೆಗಡೆ ಗೇಟಿಗೆ ಇರೋದು. ಇದು ಸಂಪಿಗೆ ಹೂ ಮರ. ಇವನು ನಾಯಿಯಲ್ಲಿ ಮಲ್ಕೊಂಡಿದ್ದ, ಇವಾಗ ಎದ್ದು ಓಡಾಡ್ತಾ ಇದ್ದಾನೆ. ಸ್ವಲ್ಪ ರೆಸ್ಟ್ ಮಾಡಿದ್ದ ಅಲ್ಲ, ಅದಕ್ಕೆ ವಾಕಿಂಗ್ ಮಾಡ್ತಾ ಇದ್ದಾನೆ. ಇದು ಇನ್ನು ಮುಂದೆಗಡೆ ರೋಡ್ ಸೈಡ್ ಹೊಂಗೆ ಮರ ಹಾಕಿದ್ದಾರೆ ನಮ್ಮ ಮಾವ ಒಂದೆರಡು. ನಾನು ಹೇಳ್ದಾಗೆ ಅವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಇವಾಗಿಲ್ಲ, ರಿಟೈರ್ಡ್ ಆಗಿದೆ. ಅವ್ರು ಅಲ್ಲಿಂದನೇ ಎಲ್ಲ ತೊಗೊಂಬಂದು ಮರಗಳನ್ನ ಇಲ್ಲಿ ರೋಡ್ ಉದ್ದಕ್ಕೂ ನಮ್ಮ ಮಾವ ಹೊಂಗೆ ಮರನೇ ಹಾಕಿದ್ದಾರೆ. ಒಂದು 10 ಮರ ಹಾಕಿದ್ದಾರೆ ಆವಾಗ ಸ್ಟಾರ್ಟಿಂಗಲ್ಲೇ. ಇವಾಗ ಅದೇನೋ ಶೋದು ಗಿಡ ಮರ ಹಾಕಿದ್ದಾರೆ, ಪಿಂಕ್ ಕಲರ್ ಹೂವು ಬಿಡುತ್ತಲ್ಲ ಅದು. ನಾನಿದು ಊರಿಂದ ತಂದಿದ್ದು ಗುಲಾಬಿ ಹೂ ಗಿಡ. ಇದು ರೇಷ್ಮೆ ಹಣ್ಣು ಗಿಡ ಹಾಕಿದ್ದೀನಿ, ನೋಡಬೇಕು ಬರುತ್ತಾ ಇಲ್ವೋ ಅಂದ್ಬಿಟ್ಟು. ಇದು ಕಣಗ್ಲು ಹೂವು ಬಿಳಿ ಕಲರ್ದು. ಇದು ರೋಸು ಹಾಕಿ 2 ವರ್ಷ ಆಗಿದೆ, ಹೂವನ್ನೇ ಸರಿಯಾಗಿ ಬಿಡ್ತಾ ಇಲ್ಲ. ದುಡ್ಡು ಕೊಟ್ಟು ತಂದು ಹಾಕಿರೋದು. ಸ್ವಲ್ಪ ಗಿಡಗಳು ಹಾಕಿದ್ದೀವಿ, ಮಳೆ ಇಲ್ದಲೇ ಇರೋದಕ್ಕೆ ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ. ಇದು ರೋಡ್ ಸೈಡ್ಗೆ ಈ ಥರ ಇದೆ ಮನೆ. ಇಲ್ಲಿ ಒಂದು 7-8 ಕಲರ್ ದಾಸವಾಳ ಹೂ ಗಿಡ ಹಾಕಿದ್ದೀನಿ ನಾನು. ಇನ್ನು ಹೂ ಬಿಟ್ಟಿಲ್ಲ ಅದು. ಇದು ನೀಲಿ ಕಲರ್ ಗೊರಟೆ ಹೂವು. ನಾವು ಗೊರಟೆ ಹೂವು ಅಂತ ಹೇಳ್ತೀವಿ ಈ ಹೂವಾಗೆ. ಇದು ಇನ್ನೊಂದು 15 to 20 ಡೇಸ್ ಅಂದರೆ ಫುಲ್ಲು ಹೂವು ಬಿಡುತ್ತೆ. ನಾನು ಫುಲ್ ಹೂವು ಬಿಟ್ಟಾಗ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಅಂದರೆ ಹೂವು ನಮ್ಮ ಅತ್ತೆ ಈವ್ನಿಂಗೆಲ್ಲ ಕಿತ್ಬಿಡ್ತಾರೆ, ಹಂಗಾಗಿ ಗಿಡದಲ್ಲಿ ಅರಳಲ್ಲ. ಒಂದಿನ ಹೇಳಿಬಿಟ್ಟು ಇದು ಮಾಡಬೇಕು. ನೋಡಿ ಅಲ್ಲಿ ನೆಲ್ಲಿಕಾಯಿ ನಾನು ಲಾಸ್ಟಲ್ಲಿ ನೋಡಿದೆ, ಮೇಲಿನ್ನ ಅಷ್ಟೊಂದಿದೆ, ಕಾಣಿಸೇ ಇಲ್ಲ ನನಗೆ. ಅದು ನೋಡಿ ಸಿಕ್ಕಾಬಟ್ಟೆ ಖುಷಿ ಆಯಿತು.
ಅದೇನೋ ಹೇಳ್ತಾರಲ್ಲ, ಅಲ್ಲಿದ್ದವರು ಕಡಲೆ ಇರಲ್ಲ, ಕಡಲೆ ಇದ್ದವ್ರು ಹಲ್ಲಿರಲ್ಲ ಅಂತ. ಆ ಥರ ನಮ್ಮ ಮನೆಯಲ್ಲಿ ಅದಿದೆ. ಬಟ್ ನನಗೆ ಇವಾಗ ತಿನ್ನಬೇಕಂತ ಅನಿಸಲ್ಲ. ಫಸ್ಟು ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ನಾನು ಮೈಸೂರಲ್ಲಿ ಅದು 5 ರೂಪೀಸ್ ಕೊಟ್ಬಿಟ್ಟು ಉಪ್ಪು ಖಾರ ಹಾಕಿ ಕೊಡ್ತಾರೆ, ತೊಗೊಂಡು ತಿಂದಿದ್ದೆ. ಇವಾಗ ನಮ್ಮ ಮನೆಯಲ್ಲಿದೆ, ಬಟ್ ನನಗೆ ತಿನ್ನೋಕೆ ಇಂಟ್ರೆಸ್ಟ್ ಇಲ್ಲ. ಅದು ತುಂಬ ಹುಳಿ ಇರುತ್ತೆ, ತಿನ್ನೋಕ್ಕಾಗಲ್ಲ. ಹಸ್ಬೆಂಡ್ ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ, ಅವ್ರಿಗಿಷ್ಟ, ಅವ್ರು ತಿಂತಾ ಇರ್ತಾರೆ ಆವಾಗವಾಗ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೆಲ್ಲಿಕಾಯಿ. ಝೂಮ್ ಮಾಡಿ ಹಾಕಿದ್ದೀನಿ, ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ನನಗೆ ನೋಡೋದಕ್ಕೆ ಸಖತ್ತಾಗಿ ಕಾಣಿಸ್ತು. ಇನ್ನು ಇದು ಸುಗಂಧರಾಜ ಹೂವು, ಇದನ್ನು ಅಷ್ಟೇ ನಮ್ಮ ಅತ್ತೆನೇ ಹಾಕಿರೋದು. ಅವ್ರು ಎಲ್ಲಿ ಹೋದ್ರು ಏನಾದರೂ ಗಿಡಗಳು ಸಿಕ್ಕಿದ್ರೆ ತಂದು ಹಾಕ್ತಾಯಿರ್ತಾರೆ. ಇದು ಸೇವಂತಿಗೆ ಹೂವು, ಇದು ಅವ್ರ ತಂಗಿ ಮನೆಗೆ ಹೋದಾಗ ಅವ್ರು ತೊಗೊಂಬಂದು ಹಾಕಿರೋದು. ಸುಗಂಧರಾಜ ಹೂವು ಒಂದು 2-3 ಸಲ ಬಿಟ್ಟಿದೆ, ಈಗ ಮತ್ತೆ ಬಿಟ್ಟಿದೆ. ಇನ್ನು ಇದು ಪುದೀನ ಸೊಪ್ಪು, ನಾನು ಸ್ವಲ್ಪ ತಂದಾಗ ಹಂಗೆ ಹಾಕಿದ್ದೆ ನೀರು ಬೀಳೋ ಕಡೆ, ಅದು ಚೆನ್ನಾಗಿ ಹುಟ್ಟಿದೆ. ಪುದೀನೂ ಅಷ್ಟೇ ಫ್ರೆಶ್ಶಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಆವಾಗ ಬಂದು ಇಲ್ಲಿ ಕಿತ್ಕೊತೀನಿ. ಈ ಥರ ಕಿತ್ಕೊಳ್ಳೋದ್ರಿಂದ ಮತ್ತೆ ಚೆನ್ನಾಗಿ ಚಿಗುರುಕೊಳ್ಳುತ್ತೆ ಅದು. ಇಷ್ಟೇ 1-2 ಕೊನೆ ಹಾಕಿದ್ದೆ ಅಷ್ಟೇ ನಾನು. ಅಲ್ಲಿ ನೀರು ಯಾವಾಗಲೂ ಬೀಳೋದ್ರಿಂದ ಅದು ತುಂಬ ಹರಡ್ಕೊಂಬಿಟ್ಟಿದೆ. ಇದು ಫ್ರೆಶ್ಶಾಗಿ ಕಿತ್ತಾಕೋದ್ರಿಂದ ಸ್ಮೆಲ್ಲು ಜಾಸ್ತಿ ಹೊತ್ತಿರುತ್ತೆ, ಘಮ ಘಮ ಅಂತ ಇರುತ್ತೆ. ನಾನು ಸ್ವಲ್ಪನೇ ಕಿತ್ಕೊಳ್ಳೋದು ಅಷ್ಟೇ ಸಾಕು. ಇನ್ನು ಕ್ಯಾಪ್ಸಿಕಮ್ದು ವಿಡಿಯೋ ನಾನು ಹಾಕಿದ್ದೆ, ಅದರಲ್ಲಿ ಒಂದು ದಪ್ಪ ಆಗಿತ್ತು, ಇನ್ನೊಂದು ನಮ್ಮ ಅತ್ತೆ ಕಿತ್ಕೊಂಡು ಹೋಗಿದ್ದಾರೆ. ನಾನೇನಾದರೂ ಮಾಡೋಣ ಅಂದ್ಬಿಟ್ಟು ಕಿತ್ಕೊಂಡೆ. ಅದೇನೋ 2 ಕಾಯಿ ಬಿಟ್ಟಿರೋದು, ಮತ್ತು ಹೂ ಬಿಟ್ಟಿದ್ದೆಲ್ಲ ಉದ್ರೋಗ್ಬಿಟ್ಟಿದೆ. ಇನ್ನು 2 ಇದೆ, ದಪ್ಪ ಆದಮೇಲೆ ಕಿತ್ಕೊಬೇಕು. ಹೂ ಬಿಟ್ಟಿದ್ದೆಲ್ಲ ಒಣಗೋಗ್ಬಿಟ್ಟಿದೆ, ಏನೋ ಅದು ಪಾರ್ಟ್ ಸರಿ ಹೋಗಿಲ್ಲ ಅನಿಸುತ್ತೆ. ಇನ್ನು ಇಷ್ಟು ನಾನು ಕಿತ್ಕೊಬಂದಿರೋದು ಫ್ರೆಶ್ಶಾಗಿ. ಕೊತ್ತಂಬರಿ ಅಲ್ಲ, ಕರ್ಬೇವಿನ ಸೊಪ್ಪು, ಎಳ್ಳಿಕಾಯಿ, ಸಪೋಟ, ಮೆಣಸಿನ್ಕಾಯಿ, ಮತ್ತು ಪುದೀನ, ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ಮು, ಇದಿಷ್ಟು ಫ್ರೆಶ್ಶಾಗಿ ನಮ್ಮ ಮನೆಯಲ್ಲಿ ಸಿಕ್ಕಿರೋದು. ಈ ಥರ ವಾರಕ್ಕೊಂದ್ಸಲ ಆದರೂ ಇಷ್ಟು ಏನಾದರೂ ಹಿಂಗೆ ಸಿಗುತ್ತೆ. ನಮ್ಮ ಅತ್ತೆ ಯಾವಾಗೂ ಫ್ರೆಶ್ಶಾಗಿ ಕಿತ್ಕೊಂಡು ಮಾಡ್ತಾ ಇರ್ತಾರೆ. ಇನ್ನು ಇದು ನೀಲಿ ಶಂಖಪುಷ್ಪ ಹೂವು. ನಾನು ಇದನ್ನು ಗಿಡದಲ್ಲಿ ಜಾಸ್ತಿ ಕೀಳಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಈ ಹೂವು, ಶಂಕು ಥರನೇ ಇದೆ. ನನಗೆ ಈ ಕಲರು ತುಂಬಾ ಇಷ್ಟ. ಈ ಹೂವು ಗಿಡದಲ್ಲಿ ನೋಡೋದಕ್ಕೆ ನೀಲಿಯಾಗಿ ಎಷ್ಟು ಚೆಂದ ಕಾಣಿಸುತ್ತೆ ಅಲ್ಲ ಅದು. ಇದರಲ್ಲಿ ಇವತ್ತು ಒಂದು 8 to 9 ಹೂವು ಬಿಟ್ಟಿದೆ. ಇದೂ ಅಷ್ಟೇ ಚೆನ್ನಾಗಿದೆ ಹೂವು. ಇದು ಪಿಂಕ್ ಕಲರ್ದು, ನನಗಂತೂ ತುಂಬ ಅಟ್ರ್ಯಾಕ್ಷನ್ ಇದು. ಬೆಳಗ್ಗೆ ಎದ್ದ ತಕ್ಷಣ ನಾನು ಈ ಹೂಗಳನ್ನೇ ನೋಡ್ಕೊಂಡು ನಿಂತಿರ್ತೀನಿ, ಅಷ್ಟು ಇಷ್ಟ ನನಗೆ ಈ ಹೂಗಳಂದರೆ. ಓಕೆ ಗೈಸ್, ನಾನು ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿಕೊಂಡು ಲೈಕ್ ಮಾಡಿ. ಬಾಯ್.